My beloved friends in Christ, I greet each one of you in the mighty name of our Lord and Savior Jesus Christ. ಕ್ರಿಸ್ತನಲ್ಲಿ ಪ್ರಿಯ ಸ್ನೇಹಿತರೆಲ್ಲರಿಗೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. Today we are going to meditate the beautiful promise of God. ಈ ದಿನದಲ್ಲಿ ನಾವು ದೇವರ ಸುಂದರವಾದ ವಾಗ್ದಾನವನ್ನು ಧ್ಯಾನ ಮಾಡಲಿದ್ದೇವೆ. Turn your Bibles to John 15:7. ಯೋಹಾನ 15:7 ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. Jesus says like this, ಯೇಸು ತಾನೇ ಹೀಗೆ ಹೇಳುತ್ತಾನೆ, If you abide in me and my words abide in you, you will ask what you desire and it shall be done for you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂದು. Hallelujah. Hallelujah. It's a beautiful experience. ಇದೊಂದು ಸುಂದರ ಅನುಭವ. What you get through the reading of the word of God. ದೇವರ ವಾಕ್ಯವನ್ನು ಓದುವುದರಿಂದ ಪಡೆಯುವಂತದ್ದು. We have to see carefully what is written in this verse. ಈ ವಾಕ್ಯದಲ್ಲಿ ಏನು ಬರೆದಿದೆ ಎಂದು ಜಾಗರೂಕತೆಯಿಂದ ನೋಡಬೇಕು. We have to abide in the Lord ನಾವು ದೇವರಲ್ಲಿ ನೆಲೆಗೊಂಡಿರಬೇಕು and His words. ಮತ್ತು ಆತನ ವಾಕ್ಯದಲ್ಲಿ. His words should abide in you. ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರಬೇಕು. That's a deep Christian life. ಇದೊಂದು ಆಳವಾದ ಕ್ರೈಸ್ತ ಜೀವಿತ. We should not read the word of God in a namesake way. ನಾಮಧೇಯ ಮಾತ್ರಕ್ಕೆ ವಾಕ್ಯವನ್ನು ಓದುವವರಾಗಿರಬಾರದು. Unless you understand the meaning of the things you read, don't leave that verse. ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆ ವಾಕ್ಯವನ್ನು ಬಿಟ್ಟು ಬಿಡಬೇಡಿರಿ. Go on reading and reading that portion again and again. ಆ ಭಾಗವನ್ನು ಪುನಃ ಪುನಃ ಓದಿ ಅರ್ಥೈಸಿಕೊಳ್ಳಿರಿ. And understand the meaning of the word and get blessed through that. ಆ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಶೀರ್ವಾದ ಹೊಂದಿರಿ. That is abiding in the Lord and the words abiding in you. ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಳ್ಳುವುದು ಎಂದರೆ ಇದೇ ಅರ್ಥ. If you do that, what will happen? ಹೀಗೆ ಮಾಡುವುದರಿಂದ ಏನಾಗುವುದು? You will ask what you desire and it shall be done for you. ನಿಮ್ಮ ಆಸೆಯು ಪೂರೈಸಲ್ಪಡುವುದು. Oh, is it not beautiful? ಇದು ಸುಂದರವಲ್ಲವೇ? He will ask what you desire and it shall be done for you. ನಿಮ್ಮ ಆಸೆಗಳನ್ನು ಕೇಳಿಕೊಳ್ಳುವಿರಿ, ಅದು ಕೊಡಲ್ಪಡುವುದು. What a great blessing it is. ಎಂತ ದೊಡ್ಡ ಆಶೀರ್ವಾದ ಇದು. So you have to read the word of God as much as you can. ಎಷ್ಟು ಆಗುತ್ತದೆ ಅಷ್ಟು ದೇವರ ವಾಕ್ಯ ಓದಬೇಕು. The word of God says you have to eat the word of God. ದೇವರ ವಾಕ್ಯ ಹೇಳುತ್ತದೆ ಅದನ್ನೇ ತಿನ್ನಬೇಕು. Eating your favorite food is a habit. ನಿಮ್ಮ ಇಷ್ಟವಾದ ಆಹಾರವನ್ನು ಸೇವಿಸುವುದು ಒಂದು ಅಭ್ಯಾಸ. In the same way, eat the word of God ಇದೇ ರೀತಿ ದೇವರ ವಾಕ್ಯವನ್ನು ತಿನ್ನಿರಿ. as much as you can. ಎಷ್ಟು ಆಗುತ್ತದೆ ಅಷ್ಟು ತಿನ್ನಿರಿ. If you read John 14:23, ನೀವು ಯೋಹಾನ 14:23 ಓದುವುದಾದರೆ, if you do that, what will happen? ಹೀಗೆ ಮಾಡುವುದರಿಂದ ಏನಾಗುವುದು? The Holy Father will be pleased with you. ಪರಿಶುದ್ಧ ತಂದೆಯು ನಿಮ್ಮನ್ನು ಮೆಚ್ಚುವನು. Father and the Son will come and dwell in you. ತಂದೆಯು ಮಗನು ನಿಮ್ಮಲ್ಲಿ ವಾಸಿಸುವನು. Hallelujah. ಹಾಲೆಲೂಯಾ. Luke 11:28 says, ಲೂಕ 11:28 ಹೇಳುತ್ತದೆ, Blessed are those who hear the word of God and keep it. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. My friends, how much you love the word of God ಸ್ನೇಹಿತರೆ, ದೇವರ ವಾಕ್ಯವನ್ನು ಎಷ್ಟಾಗಿ ಪ್ರೀತಿಸುತ್ತೀರಿ? and how much time you spend to read the word of God. ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಎಷ್ಟು ಸಮಯ ಕಳೆಯುತ್ತೀರಿ? Early morning, get up and read the word of God. ಬೆಳಿಗ್ಗೆ ಬೇಗನೆ ಎದ್ದು ದೇವರ ವಾಕ್ಯವನ್ನು ಓದಿರಿ. The Lord will come and fill you with His presence through that. ಆಗ ದೇವರು ಬಂದು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬುವನು. Every day 4:30 in the morning I get up and spend the time in prayer. ಪ್ರತಿ ಮುಂಜಾನೆ 4:15 ಎದ್ದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. Read the word of God. ದೇವರ ವಾಕ್ಯ ಓದುತ್ತೇನೆ. Then I feel the presence of God in a mighty way. ಆಗ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತೇನೆ. Some people are asking, you are so old, how are you keeping alone? ಕೆಲವರು ಹೇಳುತ್ತಾರೆ, ನಿಮಗೆ ಪ್ರಾಯವಾಗಿದೆ, ಒಬ್ಬಂಟಿಗರಾಗಿ ಹೇಗೆ ಇರುತ್ತೀರಿ ಎಂದು. How are you living alone? ಹೇಗೆ ಒಂಟಿಗರಾಗಿ ಜೀವಿಸುತ್ತಿದ್ದೀರಿ? Oh, I am not alone. ನಾನು ಒಬ್ಬಂಟಿಗಳಾಗಿಲ್ಲ. I am alone, but the Lord is with me all the time. ನಾನು ಒಬ್ಬಂಟಿಗಳಾಗಿದ್ದರೂ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ. Because of the word of God, ದೇವರ ವಾಕ್ಯದಿಂದಾಗಿ, the presence of God, ದೇವರ ಪ್ರಸನ್ನತೆಯಿಂದಾಗಿ make me rejoice in the Lord. ದೇವರಲ್ಲಿ ಸಂತೋಷಿಸುತ್ತೇನೆ. What a glorious life it is to spend the time in the presence of God. ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವುದು ಎಂತ ಮಹಿಮೆಯುಳ್ಳ ಜೀವಿತ. Follow this simple example. ಸಾಮಾನ್ಯ ಉದಾಹರಣೆಯನ್ನು ಪಾಲಿಸಿರಿ. Hallelujah. Hallelujah. Your life will be a blessed one. ನಿಮ್ಮ ಜೀವಿತವು ಆಶೀರ್ವದಿಸಲ್ಪಡುವುದು. Abide in the Lord. ದೇವರಲ್ಲಿ ನೆಲೆಗೊಳ್ಳಿರಿ. Let the word of God abide in you. ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರಲಿ. Then what you desire, it will be
done for you. ಆಗ ನೀವು ಬೇಡಿಕೊಂಡದೆಲ್ಲ ನಿಮಗೆ ದೊರಕುವುದು. Shall we pray? ನಾವು ಪ್ರಾರ್ಥಿಸುವ. Father, thank you, Lord, for teaching us this important subject. ತಂದೆಯೇ, ಈ ಪ್ರಾಮುಖ್ಯ ವಿಷಯವನ್ನು ಕಲಿಸಿದ್ದಕ್ಕಾಗಿ ಸ್ತೋತ್ರ. Those who have heard this, Master, let them obey in their lives. ಇದನ್ನು ಕೇಳಿದವರು ಪಾಲಿಸಲಿ. Give them your grace to obey these things, Master. ಅವರು ಇದಕ್ಕೆ ವಿಧೇಯರಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. Let everyone seek you, Father, with all their heart. ಸಂಪೂರ್ಣ ಹೃದಯದಿಂದ ಅವರು ನಿನ್ನನ್ನು ಬಯಸುವವರಾಗಲಿ. Let every one of them, even single or double or family or simple people or anybody else, Lord, let them all read the word of God with all diligence. ಮದುವೆಯಾಗದವರು, ಮದುವೆಯಾದವರು, ಕುಟುಂಬಸ್ಥರು ಎಲ್ಲರೂ ಕೂಡ ನಿನ್ನ ವಾಕ್ಯವನ್ನು ಎಚ್ಚರಿಕೆಯಿಂದ ಓದಲಿ. They may be young or old, let them all do it, Father. ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಇದನ್ನೇ ಮಾಡಲಿ. Fulfill all your promises. ನಿನ್ನ ವಾಗ್ದಾನವನ್ನೆಲ್ಲ ಪೂರೈಸು. And bless your children. ನಿನ್ನ ಮಕ್ಕಳನ್ನು ಆಶೀರ್ವದಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.